ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಂಗಳವಾರ. ಸೊ ಇವಾಗ ಮಂಗಳವಾರದ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನೂ ಇಲ್ಲ, ಡೈಲಿ ಇವಾಗ ಅಮ್ಮನ ಮನೆಗೆ ಹೋಗೋದಂತೂ ಇದ್ದೇ ಇದೆ. ನನಗೆ ಅದೇ ಹೇಳಿದ್ನಲ್ಲ, ನಾನು ನಿನ್ನೆನೇ ಹೇಳಿದ್ದೆ, ನಂದು ಏನು ವೈಫೈ ಇಲ್ಲ. ಸೊ ಹಾಗಾಗಿ ಏನು ಅಮ್ಮನ ಮನೆಗೇ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಯಾಕಂದರೆ ನಿನ್ನೆ ವಿಡಿಯೋ ಏನು ರೆಡಿ ಆಗಿತ್ತಿಲ್ಲ. ಇವತ್ತು ಬೆಳಿಗ್ಗೆ ಎಲ್ಲ ರೆಡಿ ಆಗಿರೋದು. ಸೊ ಹಾಗಾಗಿ ಇವಾಗ ಅಮ್ಮನ ಮನೆಗೆ ಹೋಗ್ತೀನಿ. ಅಮ್ಮನ ಮನೆಗೆ ಹೋಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಆಮೇಲೆ ಬರ್ತೀನಿ. ಆಮೇಲೆ ಏನೇನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಮ್ಮನ ಮನೆಗೆ ಬಂದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಆದಮೇಲೆ ಅಲ್ಲೇ ಮಲಗಿದ್ದೆ. ಅಂದರೆ ಸಹರಿಗೆದ್ದಾದ್ಮೇಲೆ ಅದೇ ಹೇಳ್ತೀನಲ್ವ, ನಾನು ಮಲಗಲ್ಲ. ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ಅಮ್ಮನ ಮನೆಯಲ್ಲೇ ಮಲಗಿದ್ದೆ. ಅಲ್ಲಿ ಮಲಗಿ ಎಲ್ಲ ಎದ್ದು ಇವಾಗ ನಾನು ಬರ್ತಾ ಇರೋದು ಅಮ್ಮನ ಮನೆಯಿಂದ. ಅಂದರೆ 1:30 ಗಂಟೆ ಆಯಿತು. ಸೊ ಇವಾಗ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದೀನಿ. ಬಂದು ಫಸ್ಟ್ ನಮಾಜ್ ಮಾಡೋಣ ಅಂಥೇಳಿ ಮಾಡಿ ಆದಮೇಲೆ ಏನು ಕೆಲಸ ಇದೆ ಅದು ಮಾಡೋಣ ಅಂಥೇಳಿ. ಬಟ್ ಇವತ್ತು ಏನು ಮಾಡೋದು ಅಂತ ಹೇಳಿ ಅದೂ ಡಿಸೈಡೇ ಮಾಡಿಲ್ಲ ನಾನು. ಏನು ಅಡುಗೆ ಮಾಡೋದು, ಏನು ರೆಸಿಪಿ ಮಾಡೋದು ಅಂಥೇಳಿ. ಒಂದೊಂದು ಸಲ ಅನ್ಕೋತೀನಿ ಏನಾದರೂ ಒಂದೇ ಮಾಡ್ಕೊಳ್ಳೋಣ, ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂಥೇಳಿ. ಡೈಲಿ ಏನು ಒಂಥರ ಬ್ಯುಸಿ ಥರ ಆಗ್ತಾಯಿದೆ. ಕೈ ಕಾಲೆಲ್ಲ ತುಂಬಾ ನೋವು ಬರ್ತಾಯಿದೆ ಬ್ಯುಸಿಯಾಗಿ. ಅದ್ರ ಜೊತೆಗೆ ಬರೀ ಇಫ್ತಾರಿಗೆ ರೆಡಿ ಮಾಡೋದು ಮಾತ್ರ ಅಲ್ವಲ್ಲ, ಮಕ್ಕಳದು ಶಾಪಿಂಗ್ ಅದು ಇದು ಅಂತೆಲ್ಲ ಹೇಳಿ ಹೊರಗಡೆ ಹೋಗೋದೆಲ್ಲ ಇರುತ್ತೆ. ಸೊ ಹಾಗಾಗಿ ಏನು ಸ್ವಲ್ಪ ರೆಸ್ಟ್ ಥರ ತಗೊಳ್ಳೋಣ ಅಂಥೇಳಿ. ಆದ್ರೂ ಮನಸ್ಸು ಕೇಳಲ್ಲ, ಒಂದು ರೆಸಿಪಿ ಎಲ್ಲ ಇನ್ನೊಂದು ಮಾಡೋಣ ಅಂಥೇಳಿ ಇದೇ ಥರ ಮನಸ್ಸಾಗುತ್ತೆ. ಸೊ ಹಾಗಾಗಿ 1ರಿಂದ 2, 2ರಿಂದ 3 ರೆಸಿಪಿ ಈ ಥರ ಆಗ್ತಾ ಹೋಗುತ್ತೆ. ಸೊ ಯಾವುದಕ್ಕೂ ಆಲೂಗಡ್ಡೆ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನಾನು ಫಸ್ಟಿಗಿಲ್ಲಿ ನಮಾಜೆಲ್ಲ ಆಗಿ ಬಂದಾದ್ಮೇಲೆ ಇಲ್ಲಿ ಆಲೂಗಡ್ಡೆನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೋಡೋಣ ಆಮೇಲೆ ಪ್ಲ್ಯಾನ್ ಮಾಡ್ತೀನಿ ಏನೇನು ಮಾಡೋದು ಅಂತೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಇವಾಗ ನಾನಿಲ್ಲಿ ಆಲೂಗಡ್ಡೆನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸಿ ಆಮೇಲೆ ಸ್ವಲ್ಪ ಹೊತ್ತು ಅಂದರೆ ಒಂದು ಅರ್ಧ ಗಂಟೆ 1 ಗಂಟೆ ರೂಮಲ್ಲೇ ಇದ್ದೆ, ಸುಮ್ಮನೆ ಕೂತಿದ್ದೆ, ಮೊಬೈಲ್ ನೋಡ್ತಾ ಇದ್ದೆ. ಆಮೇಲೆ ಏನು ರೆಸಿಪಿ ಮಾಡೋದು ಅಂತೇಳಿ ಆಯಿತು. ನಂತರ ಪೊಟ್ಯಾಟೊ ಚೀಸ್ ಬಾಲ್ ಇದೆಯಲ್ವ ಅದನ್ನು ಮಾಡೋಣ ಅಂಥೇಳಿ. ಆಮೇಲೆ ಒಬ್ಬರು ಕೇಳಿದ್ರು, ನಾನು ಅದೇ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ, ಬೋಂಡ ಮಾಡಿದ್ದೆ ಅಂತೇಳಿ. ಒಬ್ಬರು ಕೇಳಿದ್ರು, ನಿಮ್ಮ ಮನೇಲಿ ಡೈಲಿ ಬೋಂಡ ಬೇಕಾ ಅಂತೇಳಿ. ಹೌದು, ನಮ್ಮ ಮನೇಲಿ ಡೈಲಿ ಹಸ್ಬೆಂಡ್ ಒಂದೊಂದು ಸಲ ಹೇಳ್ತೀನಿ, ಇವತ್ತು ನನಗೆ ಸುಸ್ತಾಗ್ತಾಯಿದೆ, ಇವತ್ತು ನಾನು ಇಫ್ತಾರಿಗೇನು ಸರಿಯಾಗಿ ಮಾಡಲ್ಲ, ನೀವು ಸಮೋಸಾನ ಅಥವಾ ಬೇರೆ ಏನಾದರೂ ತಗೊಬನ್ನಿ ಬರುವಾಗ ಅಂತೇಳಿ. ಅವಾಗ ಅವ್ರು ಅಂತಾರೆ, ಓಕೆ ನಾನು ತಗೊಬರ್ತೀನಿ, ಬಟ್ ಬೋಂಡ ಒಂದು ಮಾಡಿಡು ಅಂತೇಳಿ. ಅದೇ ಥರ ನನ್ನ ಮಗಳು ಅದೇ ಥರ, ಏನಿಲ್ಲ ಅಂದ್ರೂ ಪರವಾಗಿಲ್ಲ ಅಮ್ಮ, ಬೋಂಡ ಒಂದು ಮಾಡು ಅಂತೇಳಿ. ಸೊ ಚಿಕನ್ ಹಾಕಿನೂ ಮಾಡ್ತೀವಿ, ಬರೀ ಆಲೂಗಡ್ಡೆಲೂ ಮಾಡ್ತೀನಿ, ಆಲೂಗಡ್ಡೆ ಮೊಟ್ಟೆ ಹಾಕಿ ಮಾಡ್ತೀನಿ, ಆಲೂಗಡ್ಡೆ ಚಿಕನ್ ಹಾಕಿ ಮಾಡ್ತೀನಿ. ಸೊ ನಮ್ಮ ಮನೇಲಿ ಬೋಂಡ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಕಮೆಂಟಲ್ಲಿ ಒಬ್ಬರು ಕೇಳಿದ್ರಲ್ವ, ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ, ಬೋಂಡ ಅಂತೂ ಬೇಕೇ ಬೇಕು. ಸೊ ಒಂದು ಪೊಟ್ಯಾಟೊ ಚೀಸ್ ಬಾಲ್ ಮಾಡೋಣ ಅಂಥೇಳಿ. ಆಮೇಲೆ ಇನ್ನೊಂದು ಬೋಂಡ ಇದೆ ಅಲ್ವಾ, ಹಾಗಾಗಿ ಅದು ಮಾಡೋಣ ಅಂಥೇಳಿ. ಇನ್ನೊಂದು ಆಲೂಗಡ್ಡೆದು ಪಕೋಡ ಅಂತಾರಲ್ವ, ಅದು ಮಾಡೇ ಇಲ್ಲ ನಾನು ಒಂದು ರಂಜಾನಲ್ಲೂ. ಸೊ ಇವತ್ತು ಅದನ್ನು ಮಾಡೋಣ ಅಂಥೇಳಿ ಇವಾಗೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಅದೇ ಎಲ್ಲ ವಿಡಿಯೋದಲ್ಲೂ ಹೇಳೋ ಥರನೇ ನಾನು ಮಧ್ಯಾಹ್ನ 1-2 ಗಂಟೆ ಆಗುವಾಗಲೇ ನಂದು ಇಫ್ತಾರಿದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತೀನಿ. ಒಂದೊಂದು ಸಲ ಅದೂ ಟೈಮ್ ಸಾಕಾಗಲ್ಲ, ಇಫ್ತಾರ್ ಟೈಮಲ್ಲಿ ಸ್ವಲ್ಪ ಅರ್ಜೆಂಟಾಗಿ ಆಗುತ್ತೆ, ಒಂದೊಂದು ಸಲ ಬೇಗ ಆಗುತ್ತೆ. ಸೊ ಇವಾಗ ನಾನು ಫಸ್ಟ್ ಇಲ್ಲಿ ಚೀಸ್ ಬಾಲ್ ಇದೆಯಲ್ವ ಇದನ್ನು ಮಾಡಿಡೋಣ ಅಂಥೇಳಿ, ಅಂದರೆ ಪ್ರಿಪೇರ್ ಎಲ್ಲ ಮಾಡಿ ಇಡ್ತೀನಿ, ಅಂದರೆ ಎಲ್ಲ ರೆಡಿ ಮಾಡಿ ಇಡ್ತೀನಿ. ಆಮೇಲೆ ಫ್ರೈ ಮಾಡೋದು ಮಾತ್ರ ಇರುತ್ತಲ್ವ ಅಂಥೇಳಿ. ಸೊ ಇವಾಗ ನಾನು ಇದರದ್ದು ರೆಸಿಪಿನ ಶೂಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ, ಅಂದರೆ ಶಾರ್ಟ್ಸ್ ಹಾಕೋತಾ ಇದ್ದೀನಲ್ವ ನನ್ನ ರೆಸಿಪಿದು. ಸೊ ಹಾಗಾಗಿ ಅದರದ್ದು ರೆಸಿಪಿ ಎಲ್ಲ ಶೂಟ್ ಮಾಡೋದಕ್ಕೆ ಇಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇವಾಗ ನಂದೆಲ್ಲ ರೆಸಿಪಿ ಅಂದರೆ ಶೂಟ್ ಆಗಿದೆ, ಶಾರ್ಟ್ಸ್ ವೀಡಿಯೋ ಇದೆಯಲ್ವ ಅದೆಲ್ಲ ಶೂಟ್ ಮಾಡಿ ಆಗಿದೆ. ಇವಾಗ ನಾನು ಬಾಕಿ ಉಳಿದಿರೋದನ್ನು ಇಲ್ಲಿ ಮಾಡಿ ಎಲ್ಲ ಇಡ್ತಾ ಇದ್ದೀನಿ. ಚೀಸ್ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋದು, ಯಾಕೆಂದರೆ ಹಸ್ಬೆಂಡ್ ಮಕ್ಕಳೆಲ್ಲ ಸ್ವಲ್ಪ ಚೀಸ್ ಸ್ವಲ್ಪ ಕಮ್ಮಿನೇ ಇರಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾವು ಇಫ್ತಾರ್ ಆಗುವಾಗ ಜಾಸ್ತಿ ಚೀಸಿಯಾಗಿರೋದು ತಿನ್ನೋದಕ್ಕೆ ಒಂಥರ ವಾಮಿಟಿಂಗ್ ಬಂದಾಗ ಆಗುತ್ತೆ, ಅವ್ರಿಗೆ ಮಾತ್ರ ಅಲ್ಲ ನನಗೂ ಅದೇ ಥರ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಚೀಸನ್ನು ಸ್ವಲ್ಪ ಕಮ್ಮಿ ಮಾಡಿನೇ ಹಾಕ್ತಾ ಇದ್ದೀನಿ.
ಯಾಕೆಂದರೆ ಅದೇ ಹೇಳಿದ್ನಲ್ಲ ವಾಂತಿ ಬಂದಾಗ ಆಗುತ್ತೆ. ಕೆಲವರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅಂತೇಳಿ ಅಲ್ಲ, ನಮಗೂ ಇಷ್ಟನೇ ಚೀಸ್. ಬಟ್ ಇವಾಗ ಇಫ್ತಾರ್ ಆಗಿರೋ ಟೈಮಲ್ಲಿ ಆವಾಗಲೇ ತಿನ್ನುವಾಗ ಸ್ವಲ್ಪ ಏನು ಒಂಥರ ಅನಿಸುತ್ತೆ, ಬೇಡ ಅಂತೇಳಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಏನು ಚೀಸ್ ಸ್ವಲ್ಪ ಕಮ್ಮಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ನಾನು ನಿನ್ನೆ ರೆಸಿಪಿ ಹಾಕಿದ್ನಲ್ಲ, ಅಂದರೆ ನಿನ್ನೆದು ವೀಡಿಯೋದಲ್ಲಿ ಹೇಳಿದ್ದೆ ನಂದು ಜೆಲ್ಲಿ ಸೆಟ್ ಆಗಿಲ್ಲ ಅಂತೇಳಿ. ಸೊ ತುಂಬ ಜನ ನನಗೆ, ಅಂದರೆ ತುಂಬ ಜನ ಅಂದರೆ ಕೆಲವರು ನನಗೆ ಸಜೆಷನ್ ಕೊಟ್ಟಿದ್ದೀರಾ, ಏನು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತೆಲ್ಲ ಹೇಳಿದ್ದೀರಾ. ಸೊ ಇನ್ಶಾಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ನೀವು ಕೊಟ್ಟಿರುವಂತಹ ಸಜೆಷನ್ ಇದೆಯಲ್ವ ಅದನ್ನು ಟ್ರೈ ಮಾಡಿ ಯೂಸ್ ಮಾಡಿ ಮಾಡ್ಕೋತೀನಿ, ನೋಡೋಣ ಏನಾಗುತ್ತೆ ಅಂತೇಳಿ. ಒಬ್ಬರು ಅಂದರು ನೀರು ಸ್ವಲ್ಪ ಕಮ್ಮಿ ಹಾಕಿ ಅಂತೇಳಿ, ಇನ್ನೊಬ್ರಂದರು ಕ್ರಿಸ್ಟಲ್ಸ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿಲ್ಲ ಅದು, ಹಾಗಾಗಿ ಜೆಲ್ಲಿ ಆಗಿಲ್ಲ ಅಂತೇಳಿ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ನೀವು ಕೊಟ್ಟಿರುವಂಥ ಸಜೆಷನ್ ಎಲ್ಲ ತೆಗೆದು ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂಥೇಳಿ ಆವಾಗ. ಸೊ ಅಂದರೆ ನಾನು ಫಸ್ಟ್ ಟೈಮ್ ಜೆಲ್ಲಿ ಯೂಸ್ ಮಾಡಿರೋದು, ನಾನು ಇಷ್ಟೋ ತನಕ ಜೆಲ್ಲಿ ಏನು ಯೂಸ್ ಮಾಡಿಲ್ಲ. ಚೈನಾ ಗ್ರಾಸಲ್ಲೇ ಜೆಲ್ಲಿ ಎಲ್ಲ ಮಾಡ್ತಾಯಿದ್ದಿದ್ದು, ಇದರ ಜೆಲ್ಲಿದು ರೆಡಿ ಮಿಕ್ಸ್ ತೊಗೊಬಂದು ಮಾಡ್ತಾಯಿದ್ದಿಲ್ಲ. ಸೊ ಹಾಗಾಗಿ ನಂಗೆ ಗೊತ್ತಿಲ್ವಲ್ಲ, ಹಾಗಾಗಿ ಆ ಥರ ಆಗಿರೋದು. ಸೊ ಇವಾಗ ನಾನಿಲ್ಲಿ ಬೋಂಡದಕ್ಕೂ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಚೀಸ್ ಬಾಲೆಲ್ಲ ರೆಡಿ ಮಾಡಿ, ಅಂದರೆ ಕೋಟಿಂಗ್ ಎಲ್ಲ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಆಮೇಲೆ ಒಂದು 5:30 ಗಂಟೆ ಆಗುವಾಗ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಬೋಂಡ ಮಾಡ್ಕೋತಾ ಇದ್ದೀನಿ. ಇವತ್ತು ಸ್ವಲ್ಪ ಕಮ್ಮಿನೇ ಬೋಂಡ ಮಾಡ್ತಾಯಿದ್ದೀನಿ. ಚಿಕನ್ ಏನು ಹಾಕಿಲ್ಲ, ಮೊಟ್ಟೆನೂ ಹಾಕಿಲ್ಲ, ಬರೀ ಏನು ಆಲೂಗಡ್ಡೆ ಮಾತ್ರ ಹಾಕಿ ಮಾಡ್ತಾ ಇರೋದು. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತೆಲ್ಲ ಏನು ಡೈಲಿ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ, ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಸೊ ಇವಾಗ ಮಕ್ಕಳು ಸ್ಕೂಲಿಂದೆಲ್ಲ ಬಂದಿದ್ದಾರೆ. ಇವಾಗ ಟೈಮ್ ಒಂದು 5 ಗಂಟೆ ಆಯಿತು. ಫಸ್ಟ್ ನಾನಿಲ್ಲಿ ಆಲೂಗಡ್ಡೆ ಬಜ್ಜಿ ಇದೆಯಲ್ವ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ, ನಂತರ ಒಂದೊಂದೇ ಏನು ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆಯೇ ಇವತ್ತು ಸ್ವಲ್ಪ ರಾತ್ರಿ ಹೊರಗಡೆನೂ ಹೋಗೋದಿದೆ. ನಾನು ಬೆಳಿಗ್ಗೆ ಟೈಮಲ್ಲಿ ಇವಾಗ ಶಾಪಿಂಗಿಗೆ ಏನು ಹೋಗ್ತಾ ಇಲ್ಲ. ಹಸ್ಬೆಂಡ್ ಬಂದಾದಮೇಲೆ ಇಫ್ತಾರಿ ಎಲ್ಲ ಆದಮೇಲೆ, ನಮಾಜೆಲ್ಲ ಆದಮೇಲೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಬೆಳಿಗ್ಗೆ ಟೈಮಲ್ಲಿ ಬಿಸಿಲಲ್ಲಿ ತುಂಬಾ ಸುಸ್ತಾಗುತ್ತೆ, ಹೋಗೋದಕ್ಕೂ ಆಗಲ್ಲ. ಆಮೇಲೆ ಮಕ್ಕಳು ಸ್ಕೂಲಿಗೂ ಹೋಗ್ತಿದ್ದಾರೆ. ಸಂಡೇ ಅಂತೂ ಏನು ಎಲ್ಲ ಶಾಪ್ಗಳು ಫುಲ್ಲು ರಶ್ ಇರುತ್ತೆ. ಸೊ ಹಾಗಾಗಿ ಸಂಡೇ ಹೋಗಲ್ಲ. ಸಂಡೇ ಹೋಗೋದಾದರೂ ನೈಟೇ ಹೋಗೋಣ ಅಂಥೇಳಿ, ಸಂಜೆ ನಂತರ ಹೋಗೋಣ ಅಂಥೇಳಿ. ನಾನು ಡೈಲಿ ಏನು ಎಲ್ಲನೂ ಒಂದೇ ಸಲ ಹೋಗಿ ತಗೊಬರ್ತಾ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದಾಗಿಯೇ ತಗೊಬರ್ತಾ ಇರೋದು. ಸೊ ಇವತ್ತೂ ಹೋಗೋದಿದೆ. ರಾತ್ರಿ ಏನೇನು ತಗೋತೀನಿ ಅಂತೆಲ್ಲ ಹೇಳಿ ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇಲ್ಲಿ ಆಲೂಗಡ್ಡೆ ಬಜ್ಜಿ ಇದೆಯಲ್ವ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಬಟ್ ಇದರದ್ದು ರೆಸಿಪಿ ನಾನು ಹಾಕಿಲ್ಲ, ನೆಕ್ಸ್ಟ್ ಟೈಮ್ ಹಾಕೋಣ ಅಂತೇಳಿ. ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳುವಾಗಲೇ ಟೈಮ್ ಆಗಿಬಿಡುತ್ತೆ, ತುಂಬಾ ಟೈಮ್ ಹಿಡ್ಕೊಳ್ಳುತ್ತೆ ವೀಡಿಯೋ ಶೂಟ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಎರಡೆರಡು ಆಗುವಾಗ ತುಂಬಾ ಕಷ್ಟ ಆಗುತ್ತೆ ನನಗೆ, ಅಂದರೆ ತುಂಬ ಟೈಮ್ ಹಿಡ್ಕೊಳ್ಳುತ್ತೆ, ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದೇ ರೆಸಿಪಿನ ಮಾಡ್ತಾ ಇರೋದು. ಸೊ ಇವತ್ತು ರಾತ್ರಿಗೆ ಪಿಂಡಿ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಮಾಡ್ತಾರಲ್ವ ಅದು. ನಮ್ಮಮ್ಮ ಫಿಶ್ ಕರಿ ಮಾಡಿದ್ದೀನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವತ್ತು ಕರಿ ಏನು ಮಾಡ್ತಾ ಇಲ್ಲ, ಅದೇ ಏನು ಪಿಂಡಿ ಮಾಡ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ನಾನು ಚೀಸ್ ಬಾಲನ್ನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಇಫ್ತಾರಿಗೆಲ್ಲ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ಇವಾಗ ನಮ್ಮದು ಇಫ್ತಾರೆಲ್ಲ ಆಗಿದೆ. ಸೊ ಇವಾಗ ನಮಾಜೆಲ್ಲ ಆದಮೇಲೆ ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಏನು ಹಸ್ಬೆಂಡಿಗೆ ಒಂದು ಬಟ್ಟೆ ತಗೊಬರೋಣ ಅಂತೇಳಿ, ಆಮೇಲೆ ನನ್ನ ಚಿಕ್ಕ ಮಗಳಿದ್ದಾಳಲ್ವ ಅವಳಿಗೆ ಸ್ಯಾಂಡಲ್ಸ್ ಏನಾದರೂ ತಗೊಬರೋಣ, ನೋಡೋಣ ಸಿಕ್ಕಿದ್ರೆ ತೆಗಿತೀನಿ, ಇಲ್ಲಾಂದರೆ ಹಸ್ಬೆಂಡಿಗೆ ಮಾತ್ರ ಬಟ್ಟೆ ತೆಗೆದು ಬರೋಣ ಅಂತೇಳಿ. ಇವಾಗ ನಾನು, ನನ್ನ ಚಿಕ್ಕ ಮಗಳು, ಆಮೇಲೆ ಹಸ್ಬೆಂಡ್, ನಾವು 3 ಜನ ಹೋಗ್ತಾ ಇದ್ದೀವಿ. ಅಜ್ಜಿ ಅವನ ಗಾಡಿ ಓಡಿಯಂ ಬರಂಡ ಲೀಸಾ അങ്ങനെ ഓടുന്നിട്ട് കടിയത് ലീസ ಗಾಡಿಲ ಇವಾಗ ಜಾಸ್ತಿ ಟೈಮ್ ಏನು ಆಗಿಲ್ಲ, 7:30 ಟೈಮ್ ಅಷ್ಟೇ ಆಗಿರೋದು. ಬಟ್ ತುಂಬಾ ಏನು ರೋನಕ್ ಅಂತಾರಲ್ವ, ಎಂದರು ಅಂತಿದ್ದೀನಿ, ಸಾರಿ, ಏನು ಪೊಲ್ಸ್ ಅಂತ ಹೇಳ್ತಾರಲ್ವ, ನಮ್ಮ ಭಾಷೆಯಲ್ಲಿ ಬ್ಯಾರಿಲಿ ಪೊಲ್ಸ್ ಅಂತ ಹೇಳ್ತಾರೆ, ಹಿಂದಿಲಿ ರೋನಕ್ ಅಂತ ಹೇಳ್ತಾರೆ. ಅದಿತ್ತು ತೋಕೋಟಲ್ಲಿ ಫುಲ್ಲು ಎಲ್ಲ ಕಡೆ ಲೈಟಿಂಗ್ಸ್, ಫುಲ್ಲು ಜನ, ಶಾಪಿಂಗ್ ಇದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಸೊ ಇವಾಗ ನಾನು ಹಸ್ಬೆಂಡಿಗೆ ಫಸ್ಟ್ ಇಲ್ಲಿ ಬಟ್ಟೆ ನೋಡೋದಕ್ಕೆ ಬಂದಿದ್ದೀನಿ. ನಾನು ಯಾವಾಗಲೂ ಇದೇ ಶಾಪಿಂದ ತಗೊಳ್ಳೋದು ಹಸ್ಬೆಂಡಿಗೆ. ಸೊ ಅಲ್ಲಿಗೆ ಬಂದಿದ್ದೀನಿ ಇವಾಗ. ಸೊ ಅಲ್ಲಿಂದೆಲ್ಲ ಬಟ್ಟೆ ಎಲ್ಲ ತೆಗ್ದು ಆಯಿತು, ಹಸ್ಬೆಂಡಿಗೆ ಸಿಕ್ತು. ಸೊ ಇವಾಗ ಝೂಡಿಯೋಗೆ ಹೋಗ್ತಾ ಇದ್ದೀನಿ. ನೋಡೋಣ, ಅವ್ರಿಗೂ ಶೂ ಬೇಕು ಅಂತ ಹೇಳಿದರು, ಬಟ್ ಅಂದರೆ ಡೈಲಿ ವೇರಿಗೆಲ್ಲ ಯೂಸ್ ಆಗುವಂಥದ್ದು. ಇಲ್ಲಿ ನಾನು ನೋಡಿದ್ದೆ ಫಸ್ಟ್ ಒಂದು ಸಲ, ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದು ನೋಡೋಣ ಅಂಥೇಳಿ ಇವಾಗ ನಾನಿಲ್ಲಿ ಝೂಡಿಯೋಗೆ ಬಂದಿದ್ದೀನಿ. ಬಟ್ ಇಲ್ಲಿ ಸಿಕ್ಕಿಲ್ಲ ನನಗೆ ಶೂಸ್. ಅಂದರೆ ನಾನು ಅವತ್ತು ನೋಡಿದ್ದೆ, ಅವತ್ತಂದರೆ ಲಾಸ್ಟ್ ಟೈಮ್ ಒಂದು ಸಲ ಹೋದಾಗ ನೋಡಿದ್ದೆ, ಬಟ್ ಆ ಶೂ ಇವಾಗ ಇತ್ತಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿಂದ ಏನು ತಗೊಂಡಿಲ್ಲ ನಾನು. ಏನು ಟೀ ಶರ್ಟಲ್ಲಿ ಹಸ್ಬೆಂಡಿಗೆ ಸೈಜ್ ಇತ್ತಿಲ್ಲ, ಸೈಜ್ ಇದ್ದರೆ ಕಲರ್ ಕರೆಕ್ಟ್ ಇತ್ತಿಲ್ಲ, ಆಲ್ರೆಡಿ ತೆಗೆದಿರುವಂತಹ ಕಲರ್ಸೇ ಇದ್ದಿದ್ದು. ಸೊ ಅದಕ್ಕೋಸ್ಕರ ತೆಗ್ದಿಲ್ಲ ನಾನು. ಅಲ್ಲಿಂದ ಬರೀ ಒಂದು ಸಾಕ್ಸ್ ಮಾತ್ರ ಹಸ್ಬೆಂಡ್ ಅಂತ ಇದ್ರು, ಇದೊಂದು ಸಾಕ್ಸ್ ತೊಗೊಳೋದಕ್ಕೆ ಅಷ್ಟು ದೂರದಿಂದ ಬಂದಿರೋದಂತೇಳಿ ಝೂಡಿಯೋಗೆ. ಸೊ ಇಲ್ಲಿಂದ ತೊಗೊಂಡಿಲ್ಲ, ಬಟ್ ಬೇರೆ ಕಡೆ ಮಂಗಳೂರಲ್ಲಿ ಬೇರೆ ಕಡೆ ಶಾಪಿಂದ ಹಸ್ಬೆಂಡಿಗೂ ಆಮೇಲೆ ಮಗಳಿಗೆ ಏನು ಶೂಸ್ ಇದೆಯಲ್ವ ಅದನ್ನು ತಗೊಂಡೆ. ಮಗಳಿಗೆ ಹೀಲ್ಸ್ ತಗೊಂಡೆ, ಹಸ್ಬೆಂಡಿಗೆ ಏನು ಶೂಸ್ ತಗೊಂಡೆ. ಜಾಸ್ತಿ ಜನ ಇತ್ತಿಲ್ಲ, ಅಂದರೆ ಬೆಳಿಗ್ಗೆ ಟೈಮಲ್ಲೆಲ್ಲ ಇರ್ತಾರೆ, ಬಟ್ ಇವತ್ತು ಅಂದರೆ ಇವಾಗ ನೈಟ್ ಅಲ್ವಾ, ಹಾಗಾಗಿ ಇತ್ತಿಲ್ಲ ಜಾಸ್ತಿ ಏನು. ಸ್ವಲ್ಪ ಜನ ಇದ್ದರು, ಜಾಸ್ತಿ ಏನು ಇತ್ತಿಲ್ಲ. ನನಗೆ ಈ ಥರ ವೀಡಿಯೋ ಅಂದರೆ ಎಲ್ಲರೂ ಮುಂದ್ಗಡೆ ಈ ಥರ ಕ್ಯಾಮರಾ ಹಿಡ್ಕೊಂಡು ವೀಡಿಯೋ ಮಾಡೋದಕ್ಕೊಂಥರ ನಾಚಿಕೆ ಆಗ್ತಾ ಇತ್ತು. ಆದ್ರೂ ನಾಚಿಕೆ ಬಿಟ್ಟು ಏನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಆ ಥರ ಮಾಡಬೇಕು ಅಂತೇಳಿ ಆಸೆ ಇತ್ತು, ಪಬ್ಲಿಕ್ ಮುಂದ್ಗಡೆನೇ ವೀಡಿಯೋ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂದರೆ ಆ ಥರ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗೆಲ್ಲ ಪರ್ಚೇಸಿಂಗ್ ಎಲ್ಲ ಆಯಿತು. ಸೊ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳದ್ದು ಇನ್ನೂ ಏನೂ ಪರ್ಚೇಸ್ ಆಗಿಲ್ಲ. ಅವಳದೊಂದು ಬಟ್ಟೆ ನಾನು ಆರ್ಡ್ರ್ ಮಾಡಿದ್ದೀನಲ್ವ, ಅದು ಬಂದಾಗಲಿ ಆಮೇಲೆ ಏನು ಅವಳದು ಶಾಪಿಂಗ್ ಮಾಡೋಣ ಅಂಥೇಳಿ. ಹಾಗೆಯೇ ನಮ್ಮಮ್ಮ ಇಲ್ಲಿ ಫಿಶ್ ಕರಿ ಕಳಿಸಿದ್ರು. ನಾನಿಲ್ಲಿ ಪಿಂಡಿ ಮಾಡಿದ್ದೆ, ಬಟ್ ನಮ್ಮಮ್ಮ ಹೇಳಿಲ್ಲ ಸ್ಯಾಮೆ ಮಾಡ್ತೀನಿ ಅಂತೇಳಿ. ಸೊ ಇಲ್ಲಿ ಪಿಂಡಿನೂ ಇದೆ, ಎಲ್ಲರೂ ಸ್ಯಾಮೆನೇ ತಿಂದರು. ಅದನ್ನು ಇಡ್ತೀನಿ, ಏನು ಸಹರಿಗೇನಾದರೂ ಆಗುತ್ತೆ ಅಂತೇಳಿ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ಸಹರಿದು. ನಾನು ಬಿರಿಯಾನಿ ತಿಂತಾಯಿದ್ದೀನಿ. ನನಗೆ ಫಿಶ್ ಕರಿಯಲ್ಲಿ ಯಾಕೋ ಸಹರಿಗೆ ತಿನ್ನೋದಕ್ಕೇ ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿರಿಯಾನಿನೂ ಆಮೇಲೆ ಜ್ಯೂಸ್ ಇದೆ ಇಫ್ತಾರಿಗೆ ಮಾಡಿರೋದು, ಸೊ ಅದನ್ನೇ ಕುಡಿಯೋಣ ಅಂಥೇಳಿ. ನನಗೆ ಸಹರಿ ಟೈಮಲ್ಲಿ ಫಿಶ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಅಂದರೆ ಫಿಶ್ ಕರಿ ಇಷ್ಟ ಆಗಲ್ಲ. ಫಿಶ್ದು ಗಸಿ ಎಲ್ಲ ಬರುತ್ತಲ್ವ, ಅದೆಲ್ಲ ಬಾಯ್ಲ್ಡ್ ರೈಸ್ ಜೊತೆಗೆ ತಿನ್ಕೋಬೋದು, ಬಟ್ ಫಿಶ್ ಕರಿ ಅಷ್ಟೊಂದು ಇಷ್ಟ ಆಗಲ್ಲ. ಸ್ಯಾಮೆನೂ ಇತ್ತು, ಸ್ಯಾಮೆ ಅಂದರೆ ಶಾವಿಗೆ ಇದೆಯಲ್ವ, ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಫಿಶ್ ಕರಿ. ಬಟ್ ನನಗೆ ಸಹರಿಯಲ್ಲಿ ತಿನ್ನೋಕ್ಕಾಗಿಲ್ಲ, ರಾತ್ರಿನೇ ತಿಂದಿರೋದು. ಇವಾಗ ಒಂದು ಸ್ವಲ್ಪ ಬಿರಿಯಾನಿ ಮೊನ್ನೆ ಮಾಡಿರೋದಿತ್ತು, ಆ ಬಿರಿಯಾನಿನೂ ಏನು ಜ್ಯೂಸ್ ಕುಡಿತಾ ಇದ್ದೀನಿ. ಸೊ ಇವಾಗ ಸಹರಿ ಎಲ್ಲ ಆಯಿತು, ನಮಾಜೆಲ್ಲ ಆಗಿ ಓದಿಯೆಲ್ಲ ಆದಮೇಲೆ ಇವಾಗ ನಾನು ರಾತ್ರಿಯೇ ಬಟ್ಟೆ ವಾಶ್ ಮಾಡಿದ್ದೆ. ಸೊ ಇವಾಗ ಅದನ್ನಲ್ಲಿ ನಾನು ಒಣಗೋದಕ್ಕೆ ಹಾಕ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆಯೇ ಏನು ನಿನ್ನೆ ತೆಗೆದಿರೋ ಬಟ್ಟೆ, ನಿನ್ನೆ ವಾಶ್ ಮಾಡಿರೋ ಬಟ್ಟೆ ಏನು ಮಡಿಚಿ ಏನು ಇಟ್ಟಿತ್ತಿಲ್ಲ ನಾನು, ಅಂದರೆ ಸಂಜೆ ನಂತರ ಟೈಮೇ ಇರಲ್ಲ. ಆಮೇಲೆ ಇಫ್ತಾರಿ ಆದಮೇಲೆ ಗೊತ್ತಿದೆಯಲ್ವ ಯಾವ ಥರ ಸುಸ್ತಾಗುತ್ತೆ ಅಂತೇಳಿ. ಆಮೇಲೆ ನನಗೆ ಟೈಮ್ ಇತ್ತಿಲ್ಲ, ರಾತ್ರಿ ನಾವು ಹೋಗಿದ್ವಲ್ಲ. ಸೊ ಹಾಗಾಗಿ ಇವಾಗ ಬೆಳಿಗ್ಗೆ ನಾನು ಇದನ್ನೆಲ್ಲ ಮಡಿಚಿ ಇಡ್ತಾ ಇದ್ದೀನಿ. ಮಕ್ಕಳು ಎದ್ದೇಳೋದಕ್ಕಿಂತ ಮೊದಲು ಇದನ್ನೆಲ್ಲ ಮಡಿಚಿ ರೆಡಿ ಮಾಡಿ ಇಡೋಣ ಅಂಥೇಳಿ. ನಂತರ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದೇ ಟೈಮ್ ಆಗಿಬಿಡುತ್ತೆ. ಬ್ಯುಸಿ ಅಂತಲೇ ಹೇಳ್ಬೋದು. ರಂಜಾನಲ್ಲಿ ನನಗೊಬ್ಳಿಗೆ ಈ ಥರ ಬಿಸಿ ಆಗ್ತಿರೋದು ಅಥವಾ ಎಲ್ರಿಗೂ ಆಗ್ತಿರೋದು ಅಂತೇಳಿ ಗೊತ್ತಿಲ್ಲ. ಎಲ್ರಿಗೂ ಇದೇ ಥರ ಬೆಳಿಗ್ಗೆ ಸಹರಿದು, ಆಮೇಲೆ ಮನೆ ಕೆಲಸ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಆಮೇಲೆ ಇಫ್ತಾರಿಗೆ ರೆಡಿ ಮಾಡ್ಕೊಳ್ಳೋದು, ಆಮೇಲೆ ಏನಾದರೂ ಶಾಪಿಂಗ್ ಇದ್ದರೆ ಅದರ ಮಧ್ಯದಲ್ಲಿ ಕೆಲವರು ಮಧ್ಯಾಹ್ನ ಹೋಗ್ತಾರೆ, ಕೆಲವರು ನೈಟ್ ಹೋಗ್ತಾರೆ, ಕೆಲವರು ಬೆಳಿಗ್ಗೆನೇ ಹೋಗ್ತಾರೆ. ಸೊ ಎಲ್ರಿಗೂ ಬ್ಯುಸಿ ಲೈಫ್ ಅಂತಲೇ ಹೇಳ್ಬೋದು ಇವಾಗ ಈ ರಂಜಾನಲ್ಲಿ. ಅದೇ ಒಂದು ರೀಲ್ಸ್ ನೋಡಿದ್ದೆ, ರಂಜಾನಲ್ಲಿ ಏನೇನು ತಯಾರಿ ಮಾಡ್ಕೊಳ್ಳೋದು ಅಂತೇಳಿ. ನಾವು ಆಖರತ್ತಿದು ತಯಾರಿ ಮಾಡ್ಕೊಳ್ಳೋದಾ, ಇಫ್ತಾರಿದು ತಯಾರಿ ಮಾಡ್ಕೊಳ್ಳೋದಾ, ಅಥವಾ ಈದಿದು ತಯಾರಿ ಮಾಡ್ಕೊಳ್ಳೋದಾ, ಏನು ತಯಾರಿ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗಲ್ಲ ಅಂತೇಳಿ ಆ ಥರ ಆಗುತ್ತೆ. ಸೊ ಇವಾಗ ಮಕ್ಕಳು ಎಲ್ಲ ಎದ್ದಿದ್ದಾರೆ, ಅವ್ರದ್ದೆಲ್ಲ ತಲೆಯೆಲ್ಲ ಬಾಚಿ ಅಂದರೆ ತಲೆಯೆಲ್ಲ ಕಟ್ಟಿ ಅವ್ರನ್ನೂ ರೆಡಿ ಮಾಡಿಸ್ತಾ ಇದ್ದೀನಿ ಇಲ್ಲಿ. ಮೊದಲು ನನ್ನ ದೊಡ್ಡ ಮಗಳಿಗೆ ನಾನೇ ಬಟ್ಟೆ ಹಾಕಿಸ್ಬೇಕಾಗಿತ್ತು. ಅಂದರೆ ಅವಳಿಗೆ ಶರ್ಟಿದು ಬಟನ್ಸ್ ಎಲ್ಲ ಹಾಕೋದಕ್ಕೇ ಗೊತ್ತಿತ್ತಿಲ್ಲ.
ಬಟ್ ಇವಾಗ ಕಲ್ತಿದ್ದಾಳೆ, ಅಂದರೆ ನೋಡೋದಕ್ಕೆ ಮಾತ್ರ ದೊಡ್ಡೋಳಾಗಿರೋದು, ಇನ್ನೂ ಏಜ್ ಚಿಕ್ಕದೇ. ಸೊ ನಮಗೆ ಈ ಥರ ದೊಡ್ಡೋಳ ಥರ ಕಾಣಿಸ್ತಾಳಲ್ವ, ಹಾಗಾಗಿ ನಿನ್ನ ಕೆಲಸ ನೀನೇ ಮಾಡೋಕ್ಕಾಗಲ್ವ ಅಂತೆಲ್ಲ ಹೇಳಿ ನಾವು ಬೈತೀವಿ ಅಷ್ಟೇ. ಸೊ ಇವಾಗ ಅವಳದು ರೆಡಿ ಮಾಡಿಸಿ ಆಯಿತು, ಇವಾಗ ಚಿಕ್ಕೋಳನ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಸೊ ಅವರೆಲ್ಲ ಸ್ಕೂಲಿಗೆಲ್ಲ ಹೋದಾದ್ಮೇಲೆ ನಾನು ಅದೇ ಇವಾಗೆಲ್ಲ ಸ್ಕೂಲಿಗೆಲ್ಲ ಹೋದರು. ನಿನ್ನೆ ಮಾಡ್ಕೊಂಡಿರುವಂತಹ ಶಾಪಿಂಗ್ ಅಂದರೆ ಮಗಳದು ಸ್ಯಾಂಡಲನ್ನು, ಆಮೇಲೆ ಹಸ್ಬೆಂಡಿದು ಶೂಸ್, ಆಮೇಲೆ ಹಸ್ಬೆಂಡಿದು ಶರ್ಟ್ ಎಲ್ಲ ಇದೆಯಲ್ವ, ಅದು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಯಾವಾಗಲೂ ನೀವು ಯಾವ ಥರ ಕಮೆಂಟಲ್ಲಿ ತಿಳಿಸ್ತೀರಾ ಅದೇ ಥರ ತಿಳಿಸಿ, ನನಗೂ ಏನೋ ಖುಷಿ ಆಗುತ್ತೆ. ಆವಾಗ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಲೈಕ್ ಆದರೂ, ಹಾರ್ಟ್ ಆದರೂ ಸೆಂಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.